ಉಲ್ಗಾರ ಕೊಟ್ಟರೆ ಕಾರದಿಕ್ಕೊಂಡು ಏನು ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರು ಆಗಮಿಸ್ತಾ ಇದ್ದಾರೆ. ಎಲ್ಲ ರೈತರಿಗೆ ವಿಶೇಷವಾದ ಕಾಗಣಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ದಯವಿಟ್ಟು ಅವ್ರು ಕುಳಿತಿರೋರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಇದು ನಿಮಗಾಗಿ ಆರಂಭ ಆಗಿರುವಂತಹ ಕ್ರೀಡಾಂಗಣ. ಅಭಿನಂದನೆಯನ್ನ ಸಮಾಜಕ್ಕೆ ಅನ್ನದಾನವನ್ನ ಮಾಡ್ತಾ ಇರುವಂತಹ ಎಲ್ಲ ರೈತರಿಗೆ ಇವತ್ತು ಉಪ್ಪಿನ ಕಾಣಿಕೆಯನ್ನ ನೀಡಿ ಅವರಿಗೆ ಅಭಿನಂದಿಸಲಾಗ್ತಾ ಇದೆ. ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣ್ ದೇವಿ ನಾಗರಾಜಣ್ಣ ಅವರು, ಜಯರಾಮ್ ಅವರು, ಚಿಕ್ಕ ಹನುಮೇಗೌಡರು, ವೀರಮಾರೇಗೌಡರು, ಹಾಗೆ ಜಯರಾಮಣ್ಣನವರು, ಹಾಗೆ ವಿವಿಧ ಎಲ್ಲ ಮುಖಂಡರು ಕೂಡ ವಿಶೇಷ. ಎರಡನೇದು, ಇವತ್ತು ಅಂತರ್ಜಲ ಭಾಳ ಕೆಳಗಡೆ ಹೋಗ್ತಿದೆ. ಕೆಳಗಡೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರದ ಚಿಕ್ಕಬಳ್ಳಾಪುರದಲ್ಲಿ 2000 ಅಡಿಗೆ ಹೋಗಿತ್ತು. ಮನೆಗೌಡ್ರೆ ಅಡಿಗೆ ಹೋದಂಥ ಸಂದರ್ಭದಲ್ಲಿ ರೈತರು ಭಾಳ ಸಂಕಷ್ಟದಲ್ಲಿದ್ದರು. ನಾನು ನನ್ನ ಕ್ಷೇತ್ರದಲ್ಲಿ ಬೋರ್ವೆಲ್ ಹಾಕ್ಸ್ತಕ್ಕಂಥ ಸಂದರ್ಭದಲ್ಲೆಲ್ಲ ಗಮನಿಸಿದ್ದೆ. ಎಲ್ಲ 1-1.5 ಸಾವಿರ ಅಡಿಗೆ ಹೋಗ್ತಿತ್ತು. ಸುಮಾರು ಹೋದ ಸಾರಿ 300 ಬೋರ್ವೆಲ್ಲನ್ನು 1000 ಅಡಿಗೂ ಮೇಲೆ ಕೊರೆಸ್ತಂಥ ಉದಾಹರಣೆ ನನ್ನ ಕಣ್ಮುಂದೆ ಇತ್ತು. ಹಾಗಾಗಿ ರೈತರಿಗೆ ಅಂತರ್ಜಲ ಹೆಚ್ಚಿಗೆ ಆಗಬೇಕು, ಕೃಷಿ ಪಂಪ್ಸೆಟ್ಗಳಿಗೆ ಅವ್ರ ಬಾವಿಗಳಲ್ಲಿ ಕೆರೆಗಳಲ್ಲಿ ಸದಾ ನೀರಿದ್ದರೆ ಅನುಕೂಲ ಆಗ್ತದೆ ಅಂತ ಹೇಳಿ ಪುಷ್ಪಾವತಿ ಮಾತಾಡ್ಬೇಡ್ರಪ್ಪ. ಕೃಷಿ ಪಂಪ್ಸೆಟ್ಗಳಿಗೆ ಅಂತರ್ಜಲ ಹೆಚ್ಚಿಗೆ ಆದರೆ ಕುಡಿಯೋ ನೀರಿಗೂ ಸಮಸ್ಯೆ ಇರಲ್ಲ. ನಮ್ಮ ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೂ ಸಹ ಬೋರ್ವೆಲ್ಲು 300 ಅಡಿ 400 ಅಡಿಗೆ ಸಿಗ್ತಕ್ಕಂಥ ಸಂದರ್ಭ ಬರ್ತದೆ. ಆವಾಗ ರೈತರ ಬದುಕು ಹಸನಾಗ್ತದೆ. ಅವರು ಭೂಮಿಯನ್ನು ಕಳ್ಕೊಳ್ಳೋದು ಬೇಡ ಅಂತಕ್ಕಂಥ ಚಿಂತನೆಯಿಂದ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿ 2023ರ ಬಜೆಟಲ್ಲಿ ಹಣವನ್ನು ನಿಗದಿಪಡಿಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ 69 ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನು ಈ ತಾಲೂಕಿಗೆ ನಾನು ಮಂಜೂರು ಮಾಡಿಸ್ಕೊಂಬಂದೆ, ಅನುದಾನ ಬಿಡುಗಡೆ ಮಾಡಿಸ್ಕೊಂಬಂದೆ. ಕೆಲವೊಬ್ಬರೆಲ್ಲ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ MLAಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳ್ಕೊಂಡು ಅವರವರು ಸ್ವಾರ್ಥಕ್ಕೆ ಏನೇನೋ ಮಾಡ್ತಾವ್ರೆ. ಅವಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ, ಹೆದರ್ಕೊಳ್ಳೋದು ಇಲ್ಲ. ರೈತರು ಮುಖ್ಯ. ನನಗೆ ರೈತರ ಆಶೀರ್ವಾದದಿಂದ MLA ಆಗಿರೋನು. ಆ ನೀರಿಂದ ರೈತರು ಇಲ್ಲೆಲ್ಲ ಇದ್ದೀರ, ಎಲ್ಲ ಪ್ರಜ್ಞಾವಂತರು. ಯಾವುದೇ ಒಂದೇ 0.01% ಅಷ್ಟು ತೊಂದರೆ ಇಲ್ಲ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟಂಥ ನೀರಿಗಿನ್ನ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡಿ ನೀರು ಕೊಡ್ತಕ್ಕಂಥದ್ದು. ಅಲ್ಲೇನಾದರೂ ಸ್ವಲ್ಪ ವ್ಯತ್ಯಾಸ ನೀರೇನಾದರೂ ಆದರೆ ಅದಕ್ಕೆ ನಾನೇ ಅವಕಾಶ ಕೊಡೋದಿಲ್ಲ. ನಮ್ಮ ರೈತರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರೋದು. ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಯೋಜನೆ ಮಾಡ್ತಕ್ಕಂಥದ್ದು ತೊಂದರೆ ಮಾಡೋಕ್ಕಲ್ಲ, ಅನುಕೂಲ ಮಾಡೋಕ್ಕೆ. ಪಾಪ ಅವ್ರು ಎಷ್ಟು ತಲೆ ಕೆಡಿಸ್ಕೊಂಡು ರಾತ್ರಿಯೆಲ್ಲ ನಿದ್ದೆ ಕೆಡಿಸ್ಕೊಳ್ಳಿ, ಅದಕ್ಕೆ ನೀವು ಯಾರು ಹೊಣೆ ಅಲ್ಲ. ರೈತರು ಇಲ್ಲಿದ್ದೀರಾ. ಈ ಯೋಜನೆಯಿಂದ ಯಾವುದೇ ಥರದ 1% ಅಂತರ್ಜಲ ವೃದ್ಧಿ ಆಗ್ತದೆ ಹೊರತು ತೊಂದರೆ ಯಾವುದೂ ಆಗೋದಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಆ ನೀರು ಬೇಕು ಅಂತ ಕಿತ್ತಾಟ ಮಾಡ್ತಾವ್ರೆ. ತೊಂದರೆ ಆಗಿದ್ರೆ ಕಿತ್ತಾಟ ಮಾಡೋರ, ನೀರು ಬೇಕು ಅಂತ ಕೇಳೋರ. ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೊಂದು, ಈ ಯಲಹಂಕ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವರು ನನಗೆ 6-7 ಕೆರೆ ಸಾಲಲ್ಲ, ಇನ್ನೂ ನನಗೆ ದೊಡ್ಡ ಕೆರೆ ಅದನ್ನು ತುಂಬಿಸ್ಬೇಕು ಅಂತ ಕೇಳವ್ರೆ. ಹಿಂದೆ ಅವ್ರೂರು ಕೆರೆ ತುಂಬಿಸ್ಕೊಂಡಿರ್ತಕ್ಕಂಥದ್ರಿಂದ ಏನು ಫಲಪ್ರದ ಆಗೈತೆ ಅದನ್ನು ಹೇಳವ್ರೆ. ಅವ್ರನ್ನೆಲ್ಲ ಮೀರಿಸ್ತಂಥವ್ರು ಇಲ್ಲಿ ಅವರೇ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ನಾನು ಅವ್ರ ಬಗ್ಗೆ ಏನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ನನ್ನ ಕ್ಷೇತ್ರದ ಜನ, ನನ್ನ ಕ್ಷೇತ್ರದ ರೈತರ ಹಿತ ಮುಖ್ಯ ಹೊರತು ಯಾರೋ ಪ್ರೆಸ್ಸಲ್ಲಿ ಮಾತಾಡೋರು ಹಿತ ಮುಖ್ಯ ಅಲ್ಲ.